DGP, IGP ಮಾನ್ಯ ಸಲೀಂ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಕಮಿಷನರ್ ದಯಾನಂದ ಅವರು, ಅಡಿಷನಲ್ ಕಮಿಷನರ್ಗಳು ಉಪಸ್ಥಿತರಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಸುಮಾರು 3 ಗಂಟೆಗಳ ಕಾಲ ನಮ್ಮ ಬೆಂಗಳೂರು ಕಮಿಷನರೇಟಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದೇನೆ. ಬಹಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಮಳೆ ಬಂದರೆ ಶುರುವಿನಲ್ಲೇ ಟ್ರಾಫಿಕ್ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತದೆ ಅನ್ನೋದನ್ನು ಪ್ರತಿ ವರ್ಷವೂ ಕೂಡ ನಾವು ನೋಡಿಕೊಂಡೇ ಬರ್ತಾ ಇದ್ದೀವಿ. ಇವತ್ತು ಅದರ ಬಗ್ಗೆ ಭಾಳ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಂಡಿದ್ದೇನೆ. ಪೊಲೀಸ್ ಇಲಾಖೆ ಮತ್ತು BBMP ಈ ಎರಡೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದರೆ ಟ್ರಾಫಿಕ್ ಸಮಸ್ಯೆಗಳು ಬಗೆಹರಿಯುತ್ತವೆ. ಇದಕ್ಕೆ ನಮ್ಮ ಪೊಲೀಸಿನ ದೃಷ್ಟಿಕೋನದಲ್ಲಿ ಸುಮಾರು 19 ಕಡೆ 167 ಐಡೆಂಟಿಫೈ ಮಾಡಿದ್ದಾರೆ. ಆದರೆ 19 ಕಡೆ ಹೆಚ್ಚು ಒತ್ತಡ ಬೀಳ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 8-9 ಕಡೆ ಇನ್ನೂ ತುಂಬ ಹೆಚ್ಚು ಸಮಸ್ಯೆಗಳಾಗುವಂಥದ್ದು. ಅದರಲ್ಲಿ ಅದು ಹೆಬ್ಬಾಳ್ ಜಂಕ್ಷನ್ ಇರ್ಬೋದು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರ್ಬೋದು. ಈ ರೀತಿ ಒಂದು 9 ಕಡೆ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ ಪ್ರತಿ ವರ್ಷ. ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡಲೇಬೇಕು. ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರಕ್ಕೆ ನಾನು ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಿನ ಆಧಾರದ ಮೇಲೆ ಏನನ್ನು ಮಾಡಬೇಕು. ಒಂದು ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ, ಈಗ ಮಳೆ ಬರ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ವಿಪರೀತ ತೊಂದರೆ ಆಗ್ತಾ ಇದೆ. 1,30,000 ವೆಹಿಕಲ್ಸ್ಗಳು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಓಡಾಡ್ತಾವೆ. ಹೆಚ್ಚಿನ ಅಂಶ ಎಲ್ಲ 2 ವೀಲರ್ಸೇ ಇದೆ. ಆ 2 ವೀಲರ್ಸು ಮಳೆ ಬಂದ ತಕ್ಷಣ ಹೋಗಿ ಎಲ್ಲೆಲ್ಲಿ